ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡ್ರಿ, ಇವಳು ನಮ್ಮ ಧೃತಿ ಯಾವ ಥರ ರಾಧೆ ಆಗಿದ್ದಾಳೆ ಅಂತ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನೋಡಿ. ಇವಳು ನಮ್ಮ ಸಿಸ್ಟರ್ ಮಗಳು, ನನ್ನ ಮಗಳಲ್ಲ. ನನಗಿಬ್ಬರು ಗಂಡು ಮಕ್ಕಳು. ಒಬ್ಬನು 7th ಓದ್ತಿದ್ದಾನೆ, ಒಬ್ಬನು ಡಿಪ್ಲೊಮಾ ಓದ್ತಿದ್ದಾನೆ. ಇವನು ನನ್ನ ಮಗ ಸಣ್ಣವನು. ಇವನು ಹಾಸ್ಟೆಲಲ್ಲಿರೋದು ಇವಾಗ. ನೋಡಿ, ನಾನು ಇವತ್ತು ರೆಸಿಪಿ ವಿಡಿಯೋನ ಹಾಕಲಿಲ್ಲ. ನಾನು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡಿದ್ದೆ, ಯಾವ ಥರ ಮಾಡಿದ್ದೆ ಅಂತ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲ್ಲಾಗೆ ಮಾಡಿ ಮುಗಿಸಿದೆ ಫ್ರೆಂಡ್ಸ್. ನಾನು ಇವತ್ತಿಗೆ ನನಗೆ 2 ವರ್ಷ ಆಯಿತು ನಾನು ಈ ಪೂಜೆ ಮಾಡೋಕತ್ತಿ. ನನಗೆ ತುಂಬ ಚೆನ್ನಾಗಾಗಿದೆ ಈ ಪೂಜೆ ಮಾಡೋಕತ್ತಿಂದ, ಹಾಗಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಪೂಜೆ ಮಾಡೋಕ್ಕೂ ಒಂದು ಕಾರಣ ಬಂತು, ಹಾಗಾಗಿ ನಾನು ಈ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಾನು ಇದನ್ನು ಪೂಜೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಹೀಗೆ ನಮ್ಮ ಮನೆಯವರು ಹೊರಗೆ ಹೋದಾಗೆ, ಅವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು. ಅವತ್ತೇ ಹೊರಗೆ ಹೋದಾಗ ಏನಪ್ಪ ಅಂದರೆ, ಹೀಗೆ ಏನೋ ಮಾರ್ಕೆಟಿಗೆ ಹೋದಾಗೆ ಅದು ಗಾಡಿ ಪೆಟ್ರೋಲ್ ಖಾಲಿ ಆಯ್ತಂತೆ. ಅವತ್ತು ಅದು ಪೆಟ್ರೋಲ್ ಖಾಲಿ ಆಯ್ತಲ್ಲ, ಅದು ಬಂದು ಈ ಕೃಷ್ಣ ವಿಗ್ರಹ ಅವೆಲ್ಲ ಸಿಗುತ್ತಲ್ಲ, ಅದೇ ಅಂಗಡಿ ಮುಂದೆನೇ ಪೆಟ್ರೋಲ್ ಖಾಲಿ ಆಗಿಬಿಡುತ್ತಂತೆ. ಅದು ಪೆಟ್ರೋಲ್ ಖಾಲಿ ಆಗೋದಕ್ಕೆ ಪೆಟ್ರೋಲ್ ತರಕ್ಕೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಇದು ಕೃಷ್ಣ ಜನ್ಮಾಷ್ಟಮಿ ದಿವಸನೇ ನಮಗೆ ಕೃಷ್ಣನ ಫೋಟೋನ ಆ ದೇವರಾಗೆ ಮನೆಗೆ ಕಳಿಸಿದ ಅನಿಸುತ್ತೆ. ಬನ್ನಿ ಫೋಟೋ ತೊಗೊಳ್ಳಿ ಅಂತ ಹೇಳಿದರು, ಅವರು ಹೇಳಿದ್ರಂತೆ. ಅದಕ್ಕೆ ನಮ್ಮ ಮನೆಯವರು ಅವತ್ತು ಫೋಟೋ ತೊಗೊಂಡು ಬಂದರು. ನನಗೆ ತುಂಬ ಖುಷಿಯಾಗಿ, ನಾನು ಇವತ್ತಿಗೆ 2 ವರ್ಷ ಆಯಿತು ಇದನ್ನು ಪೂಜೆ ಮಾಡೋಕತ್ತಿ. ನನಗೆ ತುಂಬಾ ಚೆನ್ನಾಗಾಗಿದೆ. ಯಾಕಂದರೆ ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ ಅಲ್ವಾ. ನಾನು ಅಂದ್ಕೊಂಡಿರಲಿಲ್ಲ ಜನ್ಮಾಷ್ಟಮಿ ಮಾಡಬೇಕು ಅಂದ್ಕೊಂಡೇ ಇರಲಿಲ್ಲ ನಾನು ಫ್ರೆಂಡ್ಸ್. ನಂಗೆ ಅಷ್ಟೊಂದೇನು ಇದ್ರ ಮಾಹಿತಿನೂ ನಂಗೆ ಗೊತ್ತಿರಲಿಲ್ಲ. ನೋಡಿ, ಅವನಾಗಿ ನನಗೆ ಒಲಿದು ಬಂದರು ಕೃಷ್ಣ ಅವರು ಅಂಥೇಳಿ ನಾನು ಮಾಡೋಕ್ಕೆ ಇಷ್ಟಪಟ್ಟು ಅವತ್ತು ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದೆ. ಯಾಕಂದರೆ ನಂಗೆ ಅಷ್ಟು ಮಾಹಿತಿ ಇರಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸು, ನಮ್ಮ ಸಿಸ್ಟರ್ಸ್ ಎಲ್ಲ ಹೇಳಿದ್ರು ಈ ಥರ ಮಾಡಬೇಕು ಅಂತ ಹೇಳಿದ್ದೆ. ನಾನು ಈ ವರ್ಷ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಮಾಡಿರೋ ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ. ನನಗೆ ಆವಾಗಿಂದನೂ ನಾನು ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಇದನ್ನು. ಶ್ರೀಕೃಷ್ಣ ನಮ್ಮ ಮನೆಯವರಿಗೆ ಕೇಳಿದೆ ನಾನು ಫೋಟೋ ತಂದು ಕೊಡ್ರಿ ಅಂತ. ಅದನ್ನೇನು ಮಾಡ್ತಿ ಬೇಡ ಅಂತ ಹೇಳಿದರು. ನೋಡ್ರಿ, ಯಾವತ್ತೇ ಆ ಥರ ಆಗಿದೆ. ಇದನ್ನು ನಾನು ಹೋದ್ಸಲ ಬೆಂಗಳೂರಿಗೆ ಹೋಗಿ ಮೊನ್ನೆ ಟ್ರಿಪ್ ಹೋದೆ ತೊಗೊಂಬಂದಿದ್ದು ನೋಡ್ರಿ, ಇಸ್ಕಾಂ ಟೆಂಪಲ್ನಾಗ ತೊಟ್ಲಾನ. ನೋಡಿ, ಅದು ತುಂಬ ಚೆನ್ನಾಗಿದೆ ನೋಡಿ. ಇವಾಗೇನು ಬೆಂಗಳೂರಲ್ಲಿ ನೋಡೋ ಆಗಿತ್ತು ನೋಡಿ ಫ್ರೆಂಡ್ಸ್. ನಿನ್ನೆ ಟಿ ವಿ ಒಳಗೆ ತುಂಬ ಖುಷಿ ಆಯಿತು, ತುಂಬ ಕಣ್ಣು ತುಂಬಿಕೊಂಡಷ್ಟು ಖುಷಿ ಆಯಿತು ಫ್ರೆಂಡ್ಸ್. ಇಸ್ಕಾಂ ಟೆಂಪಲ್ನಾಗ ಕೃಷ್ಣನ ವಿಜೃಂಭಣೆ ನೋಡಿಬಿಟ್ರೆ ಅದು ಎಂಥ ಖುಷಿ ಅಲ್ವಾ ಫ್ರೆಂಡ್ಸ್. ನೋಡಿ, ನಾನು ಇವತ್ತೇನು ರೆಸಿಪಿ ವಿಡಿಯೋ ಹಾಕಿಲ್ಲ, ಇಷ್ಟೇ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋ ಪೂಜೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಪೂಜೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಿಂಪಲ್ಲಾಗೆ ಮಾಡಿ ಮುಗಿಸಿದ್ದೀನಿ. ಆ ಶ್ರೀಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ರೀ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಬೇಗ ಸಿಗ್ತೀನಿ ರೀ. ಅಲ್ಲಿವರೆಗೂ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ. ಮತ್ತು ಪೂಜೆ ಹೇಗಿತ್ತು ಅಂತ ಹೇಳಿ. ನಾನು ಅನ್ಬೋದು ಮಾತಷ್ಟೇ ನಾನು ಇವತ್ತು ಹೇಳಿರೋದು. ನನಗೆ ಖುಷಿ ಆಯಿತು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋಂಥ, ಅದಕ್ಕೆ ಹೇಳಿದೆ ನಾನು. ನನಗೆ ಕೃಷ್ಣನ ಫೋಟೋ ಯಾವ ಥರ ಸಿಕ್ತು ಮನೆಗೆ ಬಂತು ಅಂತ, ಅದಕ್ಕೆ ನಾನು ಪೂಜೆ ಮಾಡಿದ್ದು ಫ್ರೆಂಡ್ಸ್. ನನಗೆ ತುಂಬ ಒಳ್ಳೆಯದಾಗಿದೆ. ನಿಮಗೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ಕೃಷ್ಣ ಪರಮಾತ್ಮ ಹತ್ರ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.